ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈಗೇನು ನೋಡ್ತಿದ್ದೀರಾ, ಈ ಬ್ಲೌಸು ಫ್ರಂಟ್ ನೆಕ್ ಈ ಥರ ಕಟ್ ವರ್ಕ್ ಶೇಪಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಹಾಗೆ ಆ ಕಟ್ ವರ್ಕ್ ಶೇಪ್ಗೆ ಇನ್ವಿಸಿಬಲ್ ಆಗಿ ನಾವು ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು, ಬ್ಯಾಕ್ ನೆಕ್ ಡಿಸೈನನ್ನು ಯಾವ ರೀತಿ ನಾವು ಲೈನಿಂಗ್ ಮೇಲೆ ಕಟ್ ಮಾಡಿಕೊಂಡು ಆನಂತರ ಪೇಪರ್ ಕ್ಯಾನ್ವಾಸ್ ಮೇಲೆ ಕಟಿಂಗ್ ಮಾಡ್ಕೋಬೇಕು, ಹಾಗೆ ಬ್ಯಾಕ್ ನೆಕ್ಗೂ ಕೂಡ ವಿತ್ ಪೇಪರ್ ಕ್ಯಾನ್ವಾಸ್ ಜೊತೆ ನಾವು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ಫಸ್ಟ್ ಟೈಮು ಈ ಥರ ಅಂದರೆ ಕಟ್ ವರ್ಕ್ ನೆಕ್ ಶೇಪ್ಗೆಲ್ಲ ನಾನು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿರೋದು. ಬಟ್ ಆದರೂ ಫಿನಿಶಿಂಗ್ ಮಾತ್ರ ತುಂಬಾ ನೀಟಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ. ಕಟ್ ವರ್ಕ್ ಶೇಪಲ್ಲಿ ಯಾರ್ಯಾರಿಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋಕ್ಕೆ ಬರೋದಿಲ್ಲ ಅಂಥವ್ರು ಈ ಮೆಥಡನ್ನು ಟ್ರೈ ಮಾಡ್ಬೋದು. ಥ್ರೆಡ್ ಪೈಪಿಂಗು ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ನಾನು ಈ ಬ್ಲೌಸು ಕಟಿಂಗ್ ವಿಡಿಯೋನ ತೋರಿಸ್ಕೊಟ್ಟಿಲ್ಲ, ಯಾಕಂದರೆ ಇದು 31 ಚೆಸ್ಟ್ ಬ್ಲೌಸು ಪ್ರಿನ್ಸಸ್ ಕಟ್ ಮೆಥಡಲ್ಲಿ ಯಾವ ರೀತಿ ಕಟಿಂಗ್ ಮಾಡೋದಂತ ನಾನು ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ನೆಕ್ಸನ್ನು ನಾವು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ವಿತ್ ಕ್ಯಾನ್ವಾಸ್ ಪೇಪರನ್ನು ಯೂಸ್ ಮಾಡಿಕೊಂಡು ನಾವು ನೆಕ್ ಡಿಸೈನನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬ್ಯಾಕ್ ಪಾರ್ಟನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿ ನೆಕ್ಕನ್ನು ಡಿಸೈನ್ ಮಾಡಿಲ್ಲ. ಈಗ ಮೇಲ್ಗಡೆಯಿಂದ 2.5 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು ಈ ರೀತಿ. ಈಗ ಈ ಬಾಕ್ಸ್ ಶೇಪಲ್ಲಿ ನಾವು ಈ ರೀತಿ ಬೋಟ್ ಶೇಪನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಇದ್ದರೆ ನಿಮಗೆ ಈಸಿಯಾಗಿ ಈ ಥರ ನೆಕ್ಸನ್ನೆಲ್ಲ ಡ್ರಾ ಮಾಡ್ಕೊಳ್ಳೋದಕ್ಕೆ ಯೂಸ್ಫುಲ್ ಆಗುತ್ತೆ. ಕೆಳಗಡೆ ಅಲ್ಲಿಂದ ಕೆಳಗಡೆಗೆ 1 ಇಂಚಿಗೆ ರೀತಿ ಡ್ರಾ ಮಾಡಿಕೊಂಡು ಇವ್ರದ್ದು ಬ್ಯಾಕ್ ನೆಕ್ ಪಟ್ಟಿ ಅಂದರೆ ನೆಕ್ ಡೀಪ್ ಬಂದು ನಾನು ಪಟ್ಟಿ ಬಂದು 3.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ಲೈನ್ಸ್ ಹಾಕ್ಕೊಂಡು ಆ ಲೈನ್ಸ್ ಮೇಲೆ 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಕೆಳಗಡೆವರೆಗೂ ವೇಸ್ಟ್ ಲೈನ್ವರೆಗೂ ಈ ರೀತಿ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು. ಸಿಂಪಲ್ಲಾಗಿ ನಾನಿಲ್ಲಿ ಒಂದು ಟೆಂಪಲ್ ಶೇಪನ್ನು ಡ್ರಾ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಫ್ರೀ ಹ್ಯಾಂಡಲ್ಲೇ ನೀವು ಈ ರೀತಿ ಡ್ರಾ ಮಾಡ್ಕೋಬೋದು. ಮೇಲ್ಗಡೆ 1/2 ಇಂಚು ಹೊರಗಡೆಗೆ ಹೋಗಿ ಕೆಳಗಡೆ ಬಂದಾಗ 1/2 ಇಂಚು ಒಳಗಡೆಗೆ ಬಂದು ನೀವು ಈ ರೀತಿ ಶೇಪನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ಈಗ ಕ್ಯಾನ್ವಾಸನ್ನು ಇದ್ರ ಮೇಲೆ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ನೆಕ್ ಶೇಪ್ ಅನ್ನೋದು ಕ್ಯಾನ್ವಾಸ್ ಮೇಲೆ ಕೂಡ ನಿಮಗೆ ಪ್ರಿಂಟ್ ಆಗುತ್ತೆ. ನೋಡಿ, ಕ್ಯಾನ್ವಾಸ್ ಡಬಲ್ ಫೋಲ್ಡಿಂಗಲ್ಲಿದೆ. ನೀಟಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಫೋಲ್ಡಿಂಗ್ ಅನ್ನೋದು ಕ್ಯಾನ್ವಾಸ್ ಫೋಲ್ಡಿಂಗು ಮತ್ತು ಲೈನಿಂಗ್ ಫೋಲ್ಡಿಂಗ್ ಅನ್ನೋದು ಈಕ್ವಲ್ ಆಗಿರಬೇಕು. ನೋಡಿ, ಈ ರೀತಿ ಪ್ಲೇಸ್ ಮಾಡಿಕೊಂಡು ನೆಕ್ ಶೇಪನ್ನು ಈ ರೀತಿ ಟ್ಯಾಪ್ ಮಾಡಿಕೊಂಡಾಗ ನಮಗೆ ನೋಡಿ ಈ ರೀತಿ ನೆಕ್ ಶೇಪ್ ಅನ್ನೋದು ಕ್ಯಾನ್ವಾಸ್ ಮೇಲೆ ನಮಗೆ ಟ್ರೇಸ್ ಔಟ್ ಆಗುತ್ತೆ. ಈಗ ಈಸಿಯಾಗಿ ನಾವು ಅದನ್ನು ಆ ಲೈನ್ ಕಾಣಿಸ್ತಾ ಇರುತ್ತಲ್ವ, ಆ ಲೈನ್ ಪ್ರಕಾರ ನಾವು ಈಗ ಡ್ರಾ ಮಾಡ್ಕೋಬೋದು. ಸೈಡಲ್ಲಿ ಒಂದು 1 ಇಂಚ್ ಅಥವಾ ಒಂದು 3/4 ಇಂಚ್ ಎಕ್ಸ್ಟ್ರಾ ಇರೋ ಥರ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಅಂಥವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಕೆಳಗಡೆ ಒಂದು 1/2 ಇಂಚು ಕಟ್ ಮಾಡ್ದಿರಾ ಹಾಗೆ ಇಟ್ಕೊಳ್ಳಿ, ಯಾಕಂದರೆ ನಿಮ್ಗೆ ಅಲ್ಲಿ ಕೆಳಗಡೆ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ. ನೀವೆಲ್ಲಿ ಎಷ್ಟು ನೆಕ್ಕನ್ನು ಅಲ್ಲಿ ಕೆಳಗಡೆ ಇಟ್ಕೋಬೇಕಂತ ಗೊತ್ತಾಗೋದಿಲ್ಲ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ನನಗೆ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಂಡಿದ್ದ ನಂತರ ನನಗೆ ಇಷ್ಟೊಂದು ಬಾರ್ಡರ್ ಅನ್ನೋದು ಮಿಕ್ಕಿದೆ. ಈ ಬಾರ್ಡರನ್ನು ಯೂಸ್ ಮಾಡ್ಕೊಂಡು ನಾವು ಕೆಳಗಡೆ ಪ್ಯಾಚ್ ವರ್ಕನ್ನು ಮಾಡಬೇಕು. ಈಗ ಫ್ರಂಟ್ ನೆಕ್ಕನ್ನು ಕೂಡ ನಾನಿಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ ಅಂತ ನೋಡಿ. ಫ್ರಂಟ್ ನೆಕ್ ಬಂದು 6 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ 6 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ನೆಕ್ಗೂ ಕೂಡ ನಾವಿಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ನೆಕ್ ಡಿಸೈನನ್ನು ಮಾಡ್ಕೋಬೇಕು, ಯಾಕಂದರೆ ನಾವಿಲ್ಲಿ ಕಟ್ ವರ್ಕನ್ನು ಡ್ರಾ ಮಾಡ್ತಿರೋದ್ರಿಂದ. ನೋಡಿ, ಫಸ್ಟು ನೆಕ್ ಡೆಪ್ತನ್ನು ಮಾರ್ಕ್ ಮಾಡ್ಕೋಬೇಕು, ಹಾಗೆ ನೆಕ್ ಬಿಡ್ತನ್ನು ಕೂಡ ನಾನು ಕರೆಕ್ಟಾಗಿ ಇಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ನೆಕ್ ಡೆಪ್ತ್ ಹತ್ರ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ನೋಡಿ, ಕರೆಕ್ಟಾಗಿ 6.75 ಇಂಚ್ ಅನ್ನೋದು ಲೈನಿಂಗ್ ಮೇಲೆ ಇದೆ. ಸೇಮ್ ಅಷ್ಟೇ ನಾನಿಲ್ಲಿ ಕ್ಯಾನ್ವಾಸ್ ಮೇಲೇನು ನೆಕ್ ಡೆಪ್ತ್ ಅನ್ನೋದು ಮಾರ್ಕ್ ಮಾಡಿಕೊಂಡೆ. ಮೇಲ್ಗಡೆ ಶೋಲ್ಡರ್ಗೆ ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ ಬಿಡ್ತ್ ಅನ್ನೋದು 3 ಇಂಚಸ್ ಇದೆ. ಸೇಮ್ ಲೈನಿಂಗ್ ಮೇಲೆ ನಮ್ಗೆ ಎಷ್ಟು ನೆಕ್ ಡೆಪ್ತು ನೆಕ್ ಬಿಡ್ತಿರುತ್ತೋ ಅಷ್ಟನ್ನೇ ನೀವು ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದ ನಂತರ ಮೇಲ್ಗಡೆ ಶೋಲ್ಡರ್ ಪಟ್ಟಿನ ಬಿಟ್ಟು ಈ ರೀತಿ ಅಳತೆ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಬರುತ್ತೆ 6.25 ಅನ್ನೋದು ಬರ್ತಾಯಿದೆ. ಅದನ್ನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಇಂಚಸ್ ಮೇಲೆ ಒಂದೊಂದು ಪಾಯಿಂಟ್ ಥರ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈಗ ಮಿಡ್ ಪಾಯಿಂಟು ಆ 2 ಇಂಚಸ್ ಹತ್ರ ಮಿಡ್ ಪಾಯಿಂಟ್ ಆ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1/2 ಇಂಚ್ ಮುಂದೆಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು.
ಕರ್ವ್ ಶೇಪನ್ನು ಡ್ರಾ ಮಾಡ್ಕೋಬೇಕಂದ್ರೆ ನಮಗೊಂದು 1/2 ಇಂಚು ಮುಂದೆಗೆ ಅನ್ನೋದು ಈ ರೀತಿ ಡ್ರಾ ಮಾಡ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಅಂದರೆ ಈ ಕಟ್ ವರ್ಕ್ ಶೇಪನ್ನು ಡ್ರಾ ಮಾಡೋದಕ್ಕೆ ನಾನು ಏನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಫ್ರೀ ಹ್ಯಾಂಡಲ್ಲೇ ಡ್ರಾ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ. ನೋಡಿ ಅಲ್ಲಿ ಒಳಗಡೆಗೆ ಈ ರೀತಿ ಕಟ್ ವರ್ಕ್ ಶೇಪನ್ನು ತಗೊಂಡಾಗ ಒಂದು 1/4 ಇಂಚ್ ಒಳಗಡೆಗೆ ಹೋಗ್ಬಿಟ್ಟು ನಾವು ಈ ರೀತಿ ಹೊರಗಡೆಗೆ ಹೋಗ್ಬಿಟ್ಟು ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಒಟ್ಟಿನಲ್ಲಿ ನಿಮಗೆ ಫೈನಲ್ ಆಗಿ ಈ ಕಟ್ ವರ್ಕ್ ನೆಕ್ ಶೇಪ್ ಅನ್ನೋದು ನೀಟಾಗಿರಬೇಕು ನೋಡಿ. ಈ ರೀತಿ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಮೇಲ್ಗಡೆ ನಾನು ಶೋಲ್ಡರನ್ನು ಕಟ್ ಮಾಡ್ತಾಯಿಲ್ಲ, ಅಂದರೆ ಶೋಲ್ಡರ್ ಪಟ್ಟಿನ ಒಂದು 1/2 ಇಂಚ್ ಹಾಗೆ ಇಟ್ಕೊಂಡು ನಾನು ಈ ಕ್ಯಾನ್ವಾಸನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಕ್ಯಾನ್ವಾಸ್ ನೆಕ್ಕನ್ನು ನೀವು ಕಟ್ ಮಾಡ್ಕೋಬೇಕಾದ್ರೆ ಆದಷ್ಟು ಮೇಲ್ಗಡೆ ಶೋಲ್ಡರ್ ಪಟ್ಟಿ ಹತ್ರ ಒಂದು 1/2 ಇಂಚು ಕ್ಯಾನ್ವಾಸ್ ಪಟ್ಟಿನ ಇಟ್ಕೊಂಡು ಆಮೇಲೆ ನೀವು ನೆಕ್ ಡಿಸೈನನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ನಿಮಗೆ ನೆಕ್ ಬಿಡ್ತ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಎಕ್ಸಾಕ್ಟಾಗಿ ನೀವು ಏನು ನೆಕ್ ಬಿಡ್ತ್ ತೊಗೊಂಡಿರ್ತೀರ ಸೇಮ್ ಅಷ್ಟೇ ನೆಕ್ ಬಿಡ್ತ್ ಅನ್ನೋದು ನಾವು ಸ್ಟಿಚ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನೋಡಿ. ಈ ರೀತಿ ಈ ಕಟ್ ವರ್ಕ್ ನೆಕ್ ಅನ್ನೋದು ನಾವು ಕಟ್ ಮಾಡ್ಕೊಂಡ್ವಿ. ಇದನ್ನು ನೀಟಾಗಿ ನಾನು ಲೈನಿಂಗಿಗೆ ಪೇಸ್ಟ್ ಮಾಡ್ಕೊಬಿಡ್ತೀನಿ. ಬ್ಯಾಕ್ ಕ್ಯಾನ್ವಾಸ್ ಮತ್ತು ಫ್ರಂಟ್ ಕ್ಯಾನ್ವಾಸ್ ಎರಡನ್ನೂ ಕೂಡ ನೀಟಾಗಿ ನಾನು ಲೈನಿಂಗಿಗೆ ಐರನ್ ಮಾಡ್ಕೊಬಿಡ್ತೀನಿ. ಇಲ್ಲಿ ನಾನು ಸಪ್ರೇಟಾಗಿ ಯಾವುದೇ ರೀತಿ ಲೈನಿಂಗನ್ನು ಯೂಸ್ ಮಾಡಿಕೊಂಡು ನಾನು ಕ್ಯಾನ್ವಾಸನ್ನು ಪೇಸ್ಟ್ ಮಾಡ್ಕೋತಾ ಇಲ್ಲ, ಡೈರೆಕ್ಟ್ ಲೈನಿಂಗಿಗೆ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ ಶೇಪ್ಸ್ನ ಬ್ಯಾಕ್ ನೆಕ್ ಶೇಪು ಮತ್ತು ಫ್ರಂಟ್ ನೆಕ್ ಶೇಪ್ಸ್ ಎರಡೂ ನೋಡಿ. ಈಗ ನಾನು ಐರನ್ ಮಾಡ್ಕೊಂಡು ಬಂದಿದ್ದೀನಿ ನೆಕ್ ಶೇಪ್ ಅನ್ನೋದು. ನೀಟಾಗಿ ನಾವು ಲೈನಿಂಗಿಗೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಕೂಡ ನಾನು ಕ್ಯಾನ್ವಾಸ್ ಪಟ್ಟಿ ಅನ್ನೋದು ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಗೆ ಆ ನೆಕ್ ಶೇಪ್ ಏನಿದೆಯೋ ಆ ನೆಕ್ ಶೇಪ್ ಪ್ರಕಾರ ನಾವು ಈಗ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಕ್ಯಾನ್ವಾಸ್ ಎಡ್ಜಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನಮ್ಗೆ ಆ ನೆಕ್ ಶೇಪ್ ಏನಿದೆಯೋ ಆ ನೆಕ್ ಶೇಪ್ ಪ್ರಕಾರ ನಾನೀಗ ಸ್ಟಿಚ್ಚನ್ನು ಹಾಕ್ಕೊಂಡೆ. ಹಾಗೆ ಈ ಕಡೆಯೂ ಸ್ಟಿಚ್ ಹಾಕ್ಕೋಬೇಕು, ಯಾಕಂದರೆ ನಾವು ಬ್ಲೌಸ್ ಹಾಕ್ಕೊಂಡಾಗ ಮತ್ತು ವಾಶ್ ಮಾಡಿದಾಗ ನಮ್ಗೆ ಆ ಕ್ಯಾನ್ವಾಸ್ ಪಟ್ಟಿ ಅನ್ನೋದು ನಮಗೆ ಲೂಸ್ ಬಂದುಬಿಡುತ್ತೆ, ಅಂದರೆ ಮೇಲೆ ಒಂಥರ ಎದ್ದೇಳ್ದಂಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಲಾಕ್ ಮಾಡ್ಕೊಬಿಡಿ. ಹಾಗೆ ಫ್ರಂಟಲ್ಲೂ ಕೂಡ ನಮಗೇನು ನೆಕ್ ಕಟ್ ವರ್ಕ್ ಶೇಪ್ ಇದೆಯೋ ಆ ಕಟ್ ವರ್ಕ್ ನೆಕ್ ಶೇಪ್ ಹೇಗಿದೆಯೋ ಹಾಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಕ್ಯಾನ್ವಾಸನ್ನು ಲೈನಿಂಗಿಗೆ ನೀಟಾಗಿ ಸ್ಟಿಚ್ ಮಾಡ್ಕೊಬಿಡ್ಬೇಕು. ಈಗ ನಾವು ಪೈಪಿಂಗನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ. ಪೈಪಿಂಗನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟಿಶ್ಯೂ ಕ್ಲಾತನ್ನು ತೊಗೊಂಡಿದ್ದೀನಿ ನೋಡಿ. ಕ್ರಾಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಪೈಪಿಂಗನ್ನು ರೆಡಿ ಮಾಡ್ಕೋಬೇಕಂದ್ರೆ ಕಂಪಲ್ಸರಿ ನಾವು ಕ್ರಾಸ್ ಪೀಸಸ್ನ ತೊಗೋಬೇಕಾಗುತ್ತೆ. ಕ್ರಾಸ್ ಪೀಸಸ್ನ ನಾವು ಕ್ರಾಸಾಗಿ ಜಾಯಿನ್ ಮಾಡ್ಕೋಬೇಕು ನೋಡಿ. ಈ ರೀತಿ ಒಂದು ಪೀಸನ್ನು ಇಟ್ಕೊಂಡು ಇನ್ನೊಂದು ಪೀಸನ್ನು ಈ ರೀತಿ ಕ್ರಾಸಾಗಿ ಪ್ಲೇಸ್ ಮಾಡಿಕೊಂಡು ನಾವು ಜಾಯಿನ್ ಮಾಡ್ಕೋಬೇಕು. ಸ್ಟ್ರೈಟ್ ಪೀಸಸ್ ಆದರೆ ಸ್ಟ್ರೈಟಾಗಿ ಜಾಯಿನ್ ಮಾಡ್ಕೋಬೇಕು, ಕ್ರಾಸ್ ಪೀಸಸ್ ಆದರೆ ಕ್ರಾಸಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೇಕು ನೋಡಿ. ನಮಗೆ ಒಂದು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೊಬಿಡಿ. ಏನು ನಾವು ಜಾಯಿಂಟ್ಸನ್ನು ಸ್ಟಿಚ್ ಮಾಡಿದ್ದೀವಲ್ಲ ಆ ಜಾಯಿಂಟ್ಸ್ ಹತ್ರ ಈಗ ಆ ಜಾಯಿಂಟ್ಸನ್ನು ಈ ರೀತಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ನೈಲಿಂದ ಈ ರೀತಿ ರಬ್ ಮಾಡ್ಕೋಬೇಕು. ಅಂದರೆ ಆ ಕಡೆ ಒಂದು ಪಾರ್ಟು ಈ ಕಡೆ ಒಂದು ಪಾರ್ಟ್ ಇರಬೇಕು, ಇಲ್ಲಾಂದರೆ ನಿಮಗಲ್ಲಿ ನೆಕ್ ಪಟ್ಟಿ ಅಂದರೆ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ದೊಡ್ಡದಾಗಿ ಬರುತ್ತೆ. ಫಸ್ಟು ಥ್ರೆಡ್ ಪೈಪಿಂಗನ್ನ ತೊಗೊಂಡು ಒಂದು ನಾಟನ್ನು ಹಾಕ್ಕೊಂಡೆ. ಈಗ ಆ ಪಟ್ಟಿ ಸೆಂಟರಲ್ಲಿ ಈ ರೀತಿ ಥ್ರೆಡ್ಡನ್ನು ಇಟ್ಕೊಂಡು ನೀಟಾಗಿ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊತ ಹೋಗಬೇಕು ನೋಡಿ. ಹಿಂದೆಗಡೆ ಒಂದು ಹ್ಯಾಂಡಿಂದ ಟೈಟಾಗಿ ಕ್ಲಾತ್ ಈ ರೀತಿ ಎಳ್ಕೋಬೇಕು, ಆಗಲೇ ನಿಮಗೆ ಥ್ರೆಡ್ ಪಕ್ಕದಲ್ಲೇ ನಿಮಗೆ ಸ್ಟಿಚ್ ಅನ್ನೋದು ಬೀಳುತ್ತೆ, ಇಲ್ಲಾಂದರೆ ಲೂಸ್ ಬಂದುಬಿಡುತ್ತೆ. ನೀವು ಈ ರೀತಿ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೋಬೇಕಾದ್ರೆ ಕಂಪಲ್ಸರಿ ಹಿಂದೆಗಡೆ ಒಂದು ಹ್ಯಾಂಡನ್ನು ಯೂಸ್ ಮಾಡಿಕೊಂಡು ಒಂದು ನೀಟಾಗಿ ರೀತಿ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ನಾವೇನು ಜಾಯಿನ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಎರಡೂ ಕಡೆ ಪಾರ್ಟಿಷನ್ ಮಾಡಿಕೊಂಡು ನಾವು ಅಲ್ಲಿ ಜಾಯಿನ್ ಮಾಡೋದು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಈಗ ಒಂದು 1/4 ಇಂಚಿಗಿಂತ ಒಂದು ಸ್ವಲ್ಪ ಕಡಿಮೆ ಮಾರ್ಜಿನನ್ನು ಇಟ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡ್ಬೇಕು ನೋಡಿ. ಈ ರೀತಿ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಕ್ಯಾನ್ವಾಸ್ ಅನ್ನೋದು ನಮ್ಮ ಕೆಳಗಡೆ ಅಂದರೆ ಲೈನಿಂಗ್ ಕೆಳಗಡೆ ಪ್ಲೇಸ್ ಮಾಡಿಕೊಂಡು ಮೇಲ್ಗಡೆ ಲೈನಿಂಗ್ ಮೇಲ್ಗಡೆ ಈಗ ನಾವು
ಈ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊತ ಬರಬೇಕು. ನಮ್ಗೆ ಆಲ್ರೆಡಿ ಇಲ್ಲಿ ನೆಕ್ ಶೇಪ್ ಅನ್ನೋದು ಕಾಣಿಸ್ತಾ ಇರುತ್ತೆ, ಯಾಕಂದರೆ ನಾವು ನೆಕ್ ಶೇಪ್ ಹೇಗಿದೆಯೋ ಹಾಗೆ ನಾವು ಸ್ಟಿಚ್ಚನ್ನು ಹಾಕಿರೋದ್ರಿಂದ ನಮ್ಗೆ ಆ ಸ್ಟಿಚ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಆ ಸ್ಟಿಚ್ ಮೇಲೆ ನಾವೀಗ ಥ್ರೆಡ್ ಪೈಪಿಂಗ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊತ ಹೋಗಬೇಕು. ಥ್ರೆಡ್ ಪೈಪಿಂಗ್ಗೆ ಅಲ್ಲಲ್ಲಿ ಈ ರೀತಿ ನಾಚಸ್ಸನ್ನು ಹೊಡ್ಕೊಳ್ಳಿ, ಆಗ ಈಸಿಯಾಗಿ ನಿಮಗೆ ಆ ಥ್ರೆಡ್ ಪೈಪಿಂಗ್ ನಿಮ್ಗೆ ಯಾವ ಕಡೆ ಬೇಕೋ ಆಗ ಟರ್ನಿಂಗ್ಸಲ್ಲಿ ಕೂಡ ಟರ್ನ್ ಆಗುತ್ತೆ. ನೋಡಿ ಈ ರೀತಿ ನಾಚಸ್ಸನ್ನು ಹೊಡ್ಕೊಳ್ಳಿ. ಈ ರೀತಿ ನಾಚಸ್ ಹೊಡ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಸ್ಟಿಚ್ಚು ಅಥವಾ ಥ್ರೆಡ್ ಕಟ್ ಆಗದೆ ಇರೋ ಥರ ನೋಡ್ಕೋಬೇಕು. ಈ ರೀತಿ ನಾಚಸ್ ಹೊಡ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ಆ ಕಾರ್ನರ್ಸ್ ಹತ್ರ ಕರೆಕ್ಟಾಗಿ ತಿರುಗೋದಿಲ್ಲ ನಿಮಗೆ ಈ ಥ್ರೆಡ್ ಪೈಪಿಂಗ್ ಅನ್ನೋದು. ಸೂಜಿನ ಕೆಳಗಡೆಗೆ ಇಳಿಸಿ ಅಲ್ಲಿ ಪಾಯಿಂಟೆಡ್ ಬಂದಿದೆಯಲ್ವ, ಆ ಪಾಯಿಂಟೆಡ್ ಹತ್ರ ನೀಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಈ ಮೆಥಡಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಾ ಇರೋದು, ಅಂದರೆ ಕ್ಯಾನ್ವಾಸನ್ನು ಸ್ಟಿಚ್ ಮಾಡಿ ಅದರ ಮೇಲ್ಗಡೆ ಈ ರೀತಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿರೋದು ಫಸ್ಟ್ ಟೈಮು. ಬಟ್ ಫಿನಿಶಿಂಗ್ ಚೆನ್ನಾಗಿದೆ, ಬಟ್ ಈಸಿಯಾಗೂ ಇದೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಕಂಪಲ್ಸರಿ ನಾಚಸ್ಸನ್ನು ಹೊಡ್ಕೊಳ್ಳಿ ಥ್ರೆಡ್ ಪೈಪಿಂಗ್ ಪಟ್ಟಿಗೆ, ಇಲ್ಲಾಂದರೆ ನಿಮಗೆ ಆ ಟರ್ನಿಂಗ್ಸಲ್ಲಿ ನಿಮ್ಗೆ ಥ್ರೆಡ್ ಪೈಪಿಂಗ್ ಅನ್ನೋದು ತಿರುಗೋದಿಲ್ಲ. ನೋಡಿ ಈ ರೀತಿ ನಾಚಸ್ಸನ್ನು ಹೊಡ್ಕೊಂಡು ನೀಟಾಗಿ ನಮ್ಗೆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ನಾವು ಈ ರೀತಿ ತಿರುಗಿಸ್ಕೊಂಡು ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊತ ಹೋಗಬೇಕು. ನೋಡಿ ನಮಗೆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ನೀಟಾಗಿ ನಾವು ಕ್ಯಾನ್ವಾಸನ್ನು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಿ. ಈಗ ಮೈನ್ ಫ್ಯಾಬ್ರಿಕ್ ತೊಗೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ರೈಟ್ ಸೈಡ್ ಮೇಲೆ ಈ ರೀತಿ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಈಗ ಥ್ರೆಡ್ ಪೈಪಿಂಗ್ನ ಮತ್ತೆ ನಾವು ನೆಕ್ ಸುತ್ತೂರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಫಸ್ಟು ಅಲ್ಲಲ್ಲಿ ಈ ರೀತಿ ಗುಂಡ್ ಪಿನ್ಸನ್ನು ಸೆಕ್ಯೂರ್ ಮಾಡ್ಕೊಬಿಡಿ. ಈಗ ನಮಗೆ ಅಂದರೆ ನಮಗೆ ಗೊತ್ತಾಗ್ತಾ ಇರುತ್ತೆ ನಾವು ಥ್ರೆಡ್ ಪೈಪಿಂಗು ಪಕ್ಕದಲ್ಲೇ ಸ್ಟಿಚ್ ಆಗಬೇಕು ಅಂದರೆ, ಯಾಕಂದರೆ ನಮಗೆ ಫಿಂಗರ್ಗೆ ಅದು ಟಚ್ ಆಗ್ತಾ ಇರುತ್ತೆ. ಹಾಗೆ ನಮ್ಗೆ ನಾವು ಮೊದಲೇ ಸ್ಟಿಚ್ ಮಾಡಿದ್ದೀವಲ್ಲ ಥ್ರೆಡ್ ಪೈಪಿಂಗು, ಆ ಸ್ಟಿಚ್ ಅನ್ನೋದು ಕೂಡ ಕಾಣಿಸ್ತಾ ಇರುತ್ತೆ. ಈಗ ಆ ಸ್ಟಿಚ್ ಮೇಲೇ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ನೋಡಿ ಇಲ್ಲಿ ಪಾಯಿಂಟೆಡ್ ಬಂದಾಗ ಪಾಯಿಂಟೆಡ್ ಹತ್ರ ಬಂದು ಒಂದು ಸ್ಟಿಚ್ಚು ಥ್ರೆಡ್ಗೆ ಈ ಕಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಆನಂತರ ರಿವರ್ಸು ಮತ್ತು ವಾಪಸ್ಸು ಇನ್ನೊಂದು ಸ್ಟಿಚ್ಚನ್ನು ಈ ರೀತಿ ಹಾಕ್ಕೋಬೇಕು. ಎಲ್ಲೆಲ್ಲಿ ಪಾಯಿಂಟೆಡ್ಸ್ ಬರುತ್ತೋ ಆ ಪಾಯಿಂಟೆಡ್ಸ್ ಹತ್ರ ಸೇಮು ಒಂದು ಸ್ಟಿಚ್ ಹೊರಗಡೆಗೆ ಥ್ರೆಡ್ ಹೊರಗಡೆಗೆ ಹಾಕ್ಕೋಬೇಕು, ಇನ್ನೊಂದು ಸ್ಟಿಚ್ ಥ್ರೆಡ್ ಒಳಗಡೆಗೆ ಈ ರೀತಿ ಹಾಕ್ಕೊಂಡು ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಅಂದರೆ ನಮ್ಮ ಫಿಂಗರ್ಗೆ ಅದು ಟಚ್ ಆಗ್ತಾ ಇರುತ್ತೆ ಥ್ರೆಡ್ ಪೈಪಿಂಗ್ ಅನ್ನೋದು. ಹಾಗೆ ನಮ್ಗೆ ಅಲ್ಲಿ ಸ್ಟಿಚ್ಚು ಕೂಡ ಇರುತ್ತೆ, ನಾವು ಕ್ಯಾನ್ವಾಸ್ಗೆ ಬ್ಯಾಕ್ ಸೈಡಲ್ಲಿ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿರೋ ಸ್ಟಿಚ್ ಕೂಡ ಇರುತ್ತೆ. ತುಂಬ ಈಸಿಯಾಗಿ ನಾವು ಈ ಸ್ಟಿಚ್ಚನ್ನು ಹಾಕ್ಕೋಬೋದು. ನೋಡಿ ಈ ರೀತಿ ಯಾವುದೇ ನೆಕ್ ಶೇಪ್ ಇರಲಿ ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಫಿನಿಶಿಂಗ್ ಅದು ತುಂಬಾ ನೀಟಾಗಿ ಬರುತ್ತೆ. ನೋಡಿ ಈಗ 1/4 ಇಂಚ್ ಮಾರ್ಜಿನ್ನು 1/4 ಇಂಚ್ಗಿಂತ ಕಡಿಮೆ ಮಾರ್ಜಿನನ್ನು ಇಟ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಮಾರ್ಜಿನ್ ಆದಷ್ಟು ಕಡಿಮೆ ಬಿಡಿ, ಜಾಸ್ತಿ ಮಾರ್ಜಿನ್ ಬಿಟ್ಟಷ್ಟು ನಿಮಗೆ ದಪ್ಪ ಬಂದುಬಿಡುತ್ತೆ ಒಳಗಡೆ ಫೋಲ್ಡ್ ಮಾಡಿದಾಗ. ಆದಷ್ಟು ಮಾರ್ಜಿನ್ ಅನ್ನೋದು ಕಡಿಮೆ ಇಟ್ಕೊಂಡು ಏನು ಟರ್ನಿಂಗ್ಸ್ ಇದೆಯಲ್ಲ ಅಲ್ಲೆಲ್ಲ ನೀವು ನಾಚಸ್ಸನ್ನು ಹೊಡ್ಕೋಬೇಕು. ಆ ನಾಚಸ್ಸನ್ನು ಹೊಡ್ಕೊಳ್ಳೋ ಹೋಗು ಅಷ್ಟೇ ಕ್ಲಾತ್ ಯಾವುದೇ ಅಂದರೆ ನೀವೇನು ಸ್ಟಿಚ್ ಹಾಕಿದ್ದೀರೋ ಆ ಸ್ಟಿಚ್ ಕಟ್ ಆಗದೆ ಇರೋ ಥರ ನಾಚಸ್ ಹೊಡ್ಕೋಬೇಕು. ನೋಡಿ ಈ ರೀತಿ ನಾಚಸ್ ಹೊಡಿಯೋಗು ಅಷ್ಟೇ ಸ್ವಲ್ಪ ಕ್ರಾಸಾಗಿ ನಾಚಸ್ಸನ್ನು ಹೊಡ್ಕೋಬೇಕು. ನೋಡಿ ಈ ರೀತಿ ಕ್ರಾಸಾಗಿ ನಾಚಸ್ಸನ್ನು ಮಾಡ್ಕೋಬೇಕಾಗುತ್ತೆ. ಸ್ಟ್ರೈಟಾಗಿ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿರೋದಿಲ್ಲ. ನಾನು ಸಿಸರ್ನ ಯಾವ ರೀತಿ ಪ್ಲೇಸ್ ಮಾಡಿಕೊಂಡು ನಾಚಸ್ಸನ್ನು ಹೊಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಈಗ ಇದನ್ನು ನೀಟಾಗಿ ಈ ರೀತಿ ರಿವರ್ಸ್ ಮಾಡ್ಕೋಬೇಕು. ಆ ಪಾಯಿಂಟ್ ಎಡ್ಜ್ ಹತ್ರ ಅಷ್ಟೇ ಎಲ್ಲಿ ಸ್ಟಿಚ್ ಇರುತ್ತೋ ಆ ಸ್ಟಿಚ್ವರೆಗೂ ನೀವು ಕ್ಲಾತನ್ನು ಕಟ್ ಮಾಡ್ಕೋಬೇಕಾಗುತ್ತಲ್ಲ, ನಾಚ್ ಹೊಡ್ಕೋಬೇಕಾಗಿರುತ್ತೆ. ಈ ರೀತಿ ರಿವರ್ಸ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಬಿಟ್ರೆ ಫಿನಿಶಿಂಗ್ ಅಂತೂ ತುಂಬಾ ನೀಟಾಗಿ ಬರುತ್ತೆ. ನೋಡಿ ಒಂದ್ಸಲ ನೀಟಾಗಿ ಐರನ್ ಮಾಡ್ಕೊಬಿಡಿ, ತುಂಬಾ ನೀಟಾಗಿ ನಿಮಗೆ ನೆಕ್ ಡಿಸೈನ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ ಈ ರೀತಿ ಕ್ಲಾತ್. ನೋಡಿ ಐರನ್ ಮಾಡಿದ ನಂತರ ನಮಗೆ ನೆಕ್ ಶೇಪ್ ಅನ್ನೋದು ಬ್ಯಾಕ್ ಸೈಡ್ ಎಷ್ಟು ಫಿನಿಶಿಂಗ್ ಕಾಣಿಸ್ತಾ ಇದೆ ಅಂತ ನೋಡಿ. ಹಾಗೆ ಫ್ರಂಟ್ ಸೈಡು ಅಷ್ಟೇ ನಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬಂದಿದೆ. ನೋಡಿ ಸೇಮ್ ಇದೇ ಮೆಥಡಲ್ಲಿ ನಾವು ಫ್ರಂಟ್ ಕಟ್ ವರ್ಕ್ ಶೇಪ್ ನೆಕ್ಗೂ ಕೂಡ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾವೇನು ಕ್ಯಾನ್ವಾಸ್ ಪಟ್ಟಿ ಇರುತ್ತಲ್ಲ ಅದು ರಾಂಗ್ ಸೈಡ್ ಪ್ಲೇಸ್ ಮಾಡಿಕೊಂಡು ನಮಗೆ ಕ್ಯಾನ್ವಾಸ್ ನೆಕ್ ಡಿಸೈನನ್ನು ಸ್ಟಿಚ್ ಮಾಡ್ಕೊಂಡಿರೋ ಸ್ಟಿಚ್ ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಆ ಸ್ಟಿಚ್ ಮೇಲೆ ನಾವೀಗ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊತ ಹೋಗಬೇಕು. ಆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ನೋಡಿ ಇಲ್ಲಿ ಕೂಡ ನಾನು ನಾಚಸ್ಸನ್ನು ಹೊಡ್ಕೊತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ ಪಟ್ಟಿಗೆ ಈ ರೀತಿ ನಾಚಸ್ಸನ್ನು ಹೊಡ್ಕೊಂಡ್ರೆ ನಿಮಗೆ
ಯಾವ ಕಡೆ ಬೇಕಾಗುತ್ತೋ ಆ ಕಡೆ ಈಸಿಯಾಗಿ ನಾವು ಆ ಥ್ರೆಡ್ ಪೈಪಿಂಗ್ನ ತಿರುಗಿಸ್ಕೋಬೋದು. ಇನ್ನೂ ಒಂದು ಮೆಥಡಲ್ಲಿ ಕೂಡ ನಾವು ಈ ಕಟ್ ವರ್ಕ್ ಶೇಪ್ಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೋದು. ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಇದು ಬಂದು ಇನ್ವಿಸಿಬಲ್ ಆಗಿ ನಾವು ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಕ್ಯಾನ್ವಾಸ್ ನೆಕ್ಗೆ ಅಥವಾ ಅಂದರೆ ಕಟ್ ವರ್ಕ್ ನೆಕ್ಗೆ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಗೆ ಅಲ್ಲಿ ಪಾಯಿಂಟೆಡ್ ಇದೆಯಲ್ವಾ, ಒಂದು ಕಟ್ ವರ್ಕ್ ಶೇಪ್ ಹತ್ರ ನಮಗೊಂದು ಪಾಯಿಂಟೆಡ್ ಇದೆ. ಆ ಪಾಯಿಂಟೆಡ್ ಹತ್ರ ನೀಟಾಗಿ ಬಂದು ಸೂಜಿನ ಕೆಳಗಡೆ ಇಳಿಸಿ ಅಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು. ಒಂದು ಟಕ್ಸನ್ನು ಇಟ್ಕೋಬೇಕು. ಆನಂತರ ನೀಟಾಗಿ ನಿಧಾನಕ್ಕೆ ತಿರುಗಿಸ್ಕೋಬೇಕು. ನೋಡಿ, ಈ ರೀತಿ ತಿರುಗಿಸ್ಕೊಂಡು ಆ ಕಟ್ ವರ್ಕ್ ಶೇಪ್ ನಮ್ಗೆ ಏನು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಆ ಡಿಸೈನ್ ಆ ಸ್ಟಿಚ್ ಮೇಲೇ ನಾವು ಈ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊತ ಬರಬೇಕು. ನೋಡಿ, ಬ್ಯಾಕ್ ಸೈಡ್ ನೋಡ್ತಿದ್ರಲ್ವ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ಆದಷ್ಟು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳಬೇಕು. ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡುವಾಗ ಅಷ್ಟೇ ನೆಕ್ ಶೇಪ್ ಅನ್ನೋದು ಎಲ್ಲೂ ಹಾಳಾಗಬಾರ್ದು. ನಾವೇನು ಸ್ಟಿಚ್ ಹಾಕಿರ್ತೀವೋ ಅಂದರೆ ನೆಕ್ ಹೇಗಿದೆಯೋ ಹಾಗೆ ನಾವೇನು ಸ್ಟಿಚ್ ಹಾಕಿರ್ತೀವಲ್ಲ ಕ್ಯಾನ್ವಾಸ್ ಮೇಲೆ ಸೇಮ್ ಆ ಸ್ಟಿಚ್ ಮೇಲೇ ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡಿದಾಗ ನಿಮಗೆ ನೆಕ್ ಶೇಪ್ ಅನ್ನೋದು ಎಲ್ಲೂ ಕೂಡ ಶೇಪ್ ಔಟ್ ಆಗದೆ ನೀಟಾಗಿ ಬರುತ್ತೆ. ನೋಡಿ, ಇನ್ನೊಂದು ಫ್ರಂಟ್ ಪಾರ್ಟ್ ನೆಕ್ಕನ್ನು ಕೂಡ ನಾನು ಇದೇ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫಸ್ಟ್ ಈ ರೀತಿ ಥ್ರೆಡ್ಗೆ ನಾಚಸನ್ನು ಹೊಡ್ಕೋಬೇಕು. ಥ್ರೆಡ್ ಪಟ್ಟಿಗೆ ಈ ರೀತಿ ನಾಚಸನ್ನು ಹೊಡ್ಕೊಂಡು ನೀಟಾಗಿ ನಾವೇನು ಸ್ಟಿಚ್ ಹಾಕಿರ್ತೀವಲ್ಲ ನೆಕ್ ಶೇಪ್ ಇರೋವಂಥ ಸ್ಟಿಚ್ಚು, ಆ ಸ್ಟಿಚ್ ಮೇಲೆ ನಾವು ಈ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಆದಷ್ಟು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳಲಿ, ಇಲ್ಲಾಂದರೆ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಅಂದರೆ ತುಂಬ ದಪ್ಪ ಬಂದುಬಿಡೋದು ಅಥವಾ ಲೂಸ್ ಬಂದುಬಿಡೋದು ಆ ಥರ ಎಲ್ಲ ಬರುತ್ತೆ. ಆದಷ್ಟು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬಂದರೆ ಫಿನಿಶಿಂಗ್ ಅಂತೂ ನೀಟಾಗಿರುತ್ತೆ ನಿಮಗೆ. ನೀವು ಇದೇ ಡಿಸೈನನ್ನು ಸ್ಟಿಚ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ನಿಮ್ಮ ಯಾವುದೇ ನೆಕ್ಕನ್ನು ಡಿಸೈನ್ ಮಾಡಿಕೊಂಡ್ರೂ ಕೂಡ ಥ್ರೆಡ್ ಪೈಪಿಂಗ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಮೆಥಡಲ್ಲಿ ನಮಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಅನ್ನೋರು ಈ ಮೆಥಡನ್ನು ಟ್ರೈ ಮಾಡ್ಬೋದು. ನೋಡಿ, ಯಾವ ರೀತಿ ಇದೆ ನಮಗೆ ಶೇಪ್ ಅನ್ನೋದು. ನೆಕ್ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿದರೂ ಕೂಡ ನೆಕ್ ಶೇಪ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿಯೇ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿಯಾಗಿದೆ. ಈಗ ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ನಮಗೇನು ಸ್ಟಿಚ್ ಕಾಣಿಸ್ತಾ ಇರುತ್ತಲ್ವ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ನಾವು ಸ್ಟಿಚ್ ಹಾಕಿರೋದು, ಆ ಸ್ಟಿಚ್ ಮೇಲೇ ಈಗ ನಾವು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಫಿನಿಶಿಂಗ್ ಅಂತೂ ನೀಟಾಗಿ ಮಾಡ್ಕೊಳ್ಳಿ. ನೋಡಿ, ಈ ಟಿಪ್ ಹತ್ರ ಬಂದಾಗ ಸೂಜಿನ ಕೆಳಗಡೆ ಇಳಿಸಿ ಥ್ರೆಡ್ಡಿಗೆ ಹೊರಗಡೆಗೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಒಳಗಡೆಗೆ ಒಂದು ಸ್ಟಿಚ್ ಹಾಕ್ಕೋಬೇಕು. ನೋಡಿ, ನಮಗೆ ಅಂದರೆ ನಮಗೆ ಫಿಂಗರ್ಗೆ ಟಚ್ ಆಗ್ತಾ ಇರುತ್ತೆ ಥ್ರೆಡ್ ಎಲ್ಲಿದೆ ಅನ್ನೋದು. ಆ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ನಾವು ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ಈಗ ತುಂಬಾ ಟ್ರೆಂಡಿಂಗ್ ಇದೆ ಈ ಥರ ಕಟ್ ವರ್ಕ್ ನೆಕ್ಗೆಲ್ಲ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋ ಅಂಥದ್ದು. ಒಂದು ಸಲ ಟ್ರೈ ಮಾಡಿ. ನೋಡಿ, ಇದನ್ನು ಈ ರೀತಿ ರಿವರ್ಸ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೋಬೇಕು. ಸೇಮ್ ಇದೇ ಥರ ಇನ್ನೊಂದು ಪಾಟನ್ನು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು. ಐರನ್ ಅನ್ನೋದು ಕಂಪಲ್ಸರಿ ಮಾಡ್ಕೊಳ್ಲೇಬೇಕು ನೀವು ಈ ರೀತಿ ಸ್ಟಿಚ್ ಮಾಡಿದ ನಂತರ. ಆ ಕಾರ್ನರ್ ಹತ್ರ ಸ್ವಲ್ಪ ಕ್ಲಾತನ್ನು ಟ್ವಿಸ್ಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಏನು ಮಾರ್ಜಿನ್ ಇರುತ್ತೋ ಅದೆಲ್ಲ ನೀಟಾಗಿ ಫೋಲ್ಡ್ ಆಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಹೊರಗಡೆಗೆ. ಈ ರೀತಿ ಕಟ್ ವರ್ಕ್ ನೆಕ್ಸ್ಗೆಲ್ಲ ಇನ್ನೊಂದು ಮೆಥಡಲ್ಲೂ ಕೂಡ ಥ್ರೆಡ್ ಪೈಪಿಂಗ್ ಮಾಡ್ಬೋದು. ಅಂದರೆ ಅದು ವಿಸಿಬಲ್ ಕಾಣಿಸುತ್ತೆ ಹೊರಗಡೆಗೆ, ನಮಗೆ ಆ ಖರ್ಚು ಅನ್ನೋದು ಎಲ್ಲ ಕಾಣಿಸ್ತಾ ಇರುತ್ತೆ. ಬಟ್ ನೀವು ಈ ರೀತಿ ಮಾಡಿದ್ರೆ ನಿಮಗೆ ಖರ್ಚು ಅನ್ನೋದು ಏನು ಹೊರಗಡೆ ಕಾಣಿಸೋದಿಲ್ಲ. ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ನಾವು ಮಾಡಿದಾಗ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿಯೇ ಇದು ಕೂಡ ಇರುತ್ತೆ. ಆ ಕಾರ್ನರ್ ಹತ್ರ ಬಂದಾಗ ನೋಡಿ, ಥ್ರೆಡ್ಡು ಹೊರಗಡೆಗೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಮತ್ತು ರಿವರ್ಸ್ ಒಳಗಡೆಗೆ ಒಂದು ಸ್ಟಿಚ್ ಹಾಕ್ಕೊಂಡು ನೀವು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ನೋಡ್ಕೊಳ್ಳಿ. ಆಗಲೇ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಸಣ್ಣದಾಗಿ ರೆಡಿ ಆಗುತ್ತೆ.
ಈಗ ಒಂದು 1/4 ಇಂಚಿಗಿಂತ ಕಡಿಮೆ ಮಾರ್ಜಿನನ್ನು ಇಟ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಬಿಡಬೇಕು. ಹಾಗೆ ಅಲ್ಲಲ್ಲಿ ಈ ರೀತಿ ರೌಂಡ್ ಶೇಪ್ ಹತ್ರ ಎಲ್ಲ ನಾವು ನಾಚಸನ್ನು ಹೊಡ್ಕೋಬೇಕಾಗುತ್ತೆ. ನಾಚಸನ್ನು ಹೊಡೆಯೋವಾಗೂ ಅಷ್ಟೇ ನೀವು ಹಾಕಿರೋ ಸ್ಟಿಚ್ ಏನಿರುತ್ತೋ ಅದು ಕಟ್ ಆಗಬಾರ್ದು. ಹಾಗೆ ಮಾರ್ಜಿನ್ ಕೂಡ ಅಷ್ಟೇ ಆದಷ್ಟು ತುಂಬ ಚಿಕ್ಕದಾಗಿ ಮಾರ್ಜಿನನ್ನು ಬಿಟ್ಕೊಳ್ಳಿ. ನೋಡಿ ಈಗ ಈ ರೀತಿ ಕ್ರಾಸಾಗಿ ನಾವು ಅಲ್ಲಲ್ಲಿ ನಾಚಸನ್ನು ಹೊಡ್ಕೋಬೇಕಾಗುತ್ತೆ. ಆ ಟರ್ನಿಂಗ್ಸಲ್ಲೆಲ್ಲ ಕಂಪಲ್ಸರಿ ನಾಚಸನ್ನು ಹೊಡ್ಕೊಳ್ಲೇಬೇಕು. ಈಗ ಇದನ್ನು ಈ ರೀತಿ ನೀಟಾಗಿ ರಿವರ್ಸ್ ಮಾಡ್ಕೊಂಡಾಗ ನೋಡ್ತಿದ್ದೀರಲ್ವ ನಮಗೆ ಯಾವ ರೀತಿ ಥ್ರೆಡ್ ಪೈಪಿಂಗ್ ಅನ್ನೋದು ಹೊರಗಡೆ ಕಾಣಿಸ್ತಿದೆ ಅಂತ. ನೀಟಾಗಿ ನಾನು ಎರಡದಕ್ಕೂ ಐರನ್ ಮಾಡ್ಕೊಂಡಿದ್ದೀನಿ. ಫಿನಿಶಿಂಗ್ ನೋಡಿ ಬ್ಯಾಕ್ ಸೈಡ್ ಯಾವ ರೀತಿ ಇದೆ ಮತ್ತು ಫ್ರಂಟಲ್ಲಿ ನೋಡಿ ಯಾವ ರೀತಿ ಇದೆ ಅಂತ. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಯಾರಿಗಾದರೂ ಅಂದರೆ ಕಟ್ ವರ್ಕ್ಗೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋರು ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ. ಈಗ ಈ ರೀತಿ ನೀಟಾಗಿ ಐರನ್ ಮಾಡ್ಕೊಂಡಿದ್ಮೇಲೆ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಥ್ರೆಡ್ ಪೈಪಿಂಗ್ ಮೇಲೆ ಪಕ್ಕದಲ್ಲಿ. ಫ್ರಂಟ್ ಪಾರ್ಟ್ ನೆಕ್ಸ್ಗೂ ಹಾಕ್ಕೋಬೇಕು ಮತ್ತು ಈಗ ನಾನು ಬ್ಯಾಕ್ ಪಾರ್ಟಲ್ಲೂ ಕೂಡ ಹಾಕ್ಕೊತಾ ಇದ್ದೀನಿ. ಈ ರೀತಿ ಕಂಪಲ್ಸರಿ ನೀವು ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ನೀವು ಈ ನೆಕ್ ಡಿಸೈನನ್ನು ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಟ್ರೈ ಮಾಡಿ ಒಂದು ಸಲ ಬ್ಯಾಕಲ್ಲಿ ಈ ರೀತಿ ನೆಕ್ ಡಿಸೈನನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಈಗ ತುಂಬಾ ಟ್ರೆಂಡಿಂಗಲ್ಲಿದೆ ಟೆಂಪಲ್ ಶೇಪ್ ನೆಕ್ಸ್ನೆಲ್ಲ ಡಿಸೈನ್ ಮಾಡ್ಕೊಳ್ಳೋದಕ್ಕೆ. ನೋಡಿ ನನಗೆ ಸ್ಲೀವ್ಸನ್ನು ಕಟಿಂಗ್ ಮಾಡಿ ಉಳಿದಿರೋಂಥ ಬಾರ್ಡರ್ ಇಷ್ಟಿದೆ. ಈ ಬಾರ್ಡರ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಪ್ಯಾಚ್ ವರ್ಕನ್ನು ಮಾಡ್ತಾಯಿದ್ದೀನಿ. ನೋಡಿ ನಾವು ಏನು ನೆಕ್ಕನ್ನು ಕಟ್ ಮಾಡಬೇಕಾದ್ರೆ ಪೀಸ್ ಇರುತ್ತಲ್ಲ ಸಣ್ಣ ನಾವು ಕಟ್ ಮಾಡಿರೋಂಥ ಪೀಸು ಅದನ್ನು ನಾವು ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ ಕಳ್ದಾಕಬಾರ್ದು, ಅದನ್ನು ಹಾಗೆ ಇಟ್ಕೊಂಡು ಈಗ ಮೆಜರ್ ಮಾಡ್ಕೊತಾ ಇದ್ದೀನಿ. 4 ಇಂಚಸ್ ನಮಗೆ ಬ್ಯಾಕ್ ಪಾರ್ಟಲ್ಲಿ ಪಟ್ಟಿ ಅನ್ನೋದು ಬೇಕು. 4 ಇಂಚಸ್ಗೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಲೈನಿಂಗನ್ನು ಈಗ ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನಾವು ಬಾರ್ಡರು ಮತ್ತು ಎಕ್ಸ್ಟ್ರಾ ಲೈನಿಂಗನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕಂಪಲ್ಸರಿ ನಿಮ್ಮ ಹತ್ರ ಇದು ಇರಲೇಬೇಕು. ಅಂದರೆ ಈ ನೆಕ್ ಫಸ್ಟ್ ನಾವೇನು ಲೈನಿಂಗನ್ನು ಕಟ್ ಮಾಡಿರ್ತೀವೋ ಆ ನೆಕ್ ಶೇಪ್ ಅನ್ನೋದು ನಿಮ್ಮ ಹತ್ರ ಇಟ್ಕೋಬೇಕು ನೆಕ್ ಪೂರ್ತಿ ಫಿನಿಶ್ ಆಗೋವರೆಗೂ. ನೋಡಿ ನನಗೆ ಬಾರ್ಡರ್ ಅನ್ನೋದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನನಗೆ 3.5 ಇಂಚಸ್ ಪಟ್ಟಿ ಅನ್ನೋದು ಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಒಂದು ಸೈಡು ಅವರು ಥ್ರೆಡ್ ಪೈಪಿಂಗ್ನ ಕೊಟ್ಟಿದ್ದಾರೆ ಈ ಬಾರ್ಡರ್ಗೆ. ಈಗ ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ರಾಂಗ್ ಸೈಡು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಲೈನಿಂಗನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈಗ ಲೈನಿಂಗನ್ನು ನಾವೇನು ಡಿಸೈನ್ ಕಟ್ ಮಾಡಿದ್ವೋ ಆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು ಎಷ್ಟಕ್ಕೆ ಈ ರೀತಿ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಅಂತ. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ನಾವು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಪ್ಲೇಸ್ ಮಾಡಿಕೊಂಡು ಅಲ್ಲಲ್ಲಿ ಈ ರೀತಿ ಗುಂಡ್ ಪಿನ್ಸನ್ನು ಸೆಕ್ಯೂರ್ ಮಾಡ್ಕೊಬಿಟ್ಟು ನೀಟಾಗಿ ನಾವು ಪ್ಯಾಚನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಆ ನೆಕ್ಕನ್ನು ಕಟ್ ಮಾಡಿರೋಂಥ ಪೀಸನ್ನು ಕಳೆದಾಕ್ಬಿಟ್ರೆ ನಿಮಗೆ ಈ ಪ್ಯಾಚ್ ಎಷ್ಟು ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆಗ ನಿಮಗೆ ವೇಸ್ಟಲ್ಲಿ ವಿಡ್ತ್ ಅನ್ನೋದು ಜಾಸ್ತಿ ಆಗೋಗುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ ನೀವೇನು ಕಟ್ ಮಾಡಿರ್ತೀರ ನೆಕ್ ಡಿಸೈನ್ದು ಲೈನಿಂಗ್ ಮೇಲೆ ಅದನ್ನು ನೀಟಾಗಿ ಇಟ್ಕೋಬೇಕು. ನೋಡಿ ಈಗ ನಾವೇನು ಮಾರ್ಕ್ ಮಾಡಿದ್ರು ಅದ್ರ ಪ್ರಕಾರ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹಾಗೆ ಸ್ಟಾರ್ಟಿಂಗು ಮತ್ತು ಎಂಡಿಂಗು ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ಕಡೆಯೂ ಕೂಡ ಸೇಮ್ ಅದೇ ರೀತಿ ನೋಡಿ ಅಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೊಂಡು ನೀಟಾಗಿ ಈ ಬಾರ್ಡರನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈಗ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಜಾಯಿನ್ ಮಾಡ್ಕೊಂಡಿದ್ದೀನಿ. ಜಾಯಿನ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಈಗ ಮೇಲ್ಗಡೆ ನೆಕ್ಗೆ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಲೈನಿಂಗು ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಆವಾಗಲೇ ನೆಕ್ಕು ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಪಟ್ಟಿ, ಅದೇ ಪಟ್ಟಿನ ಯೂಸ್ ಮಾಡ್ಕೊಂಡು ನಾನಿಲ್ಲಿ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಮೇಲೆ ಒಂದು ಕಾರ್ನರಲ್ಲಿ ಒಂದು 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. 1/4 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೊಬೇಡಿ. ನಮಗೆ 1/4 ಇಂಚ್ ಮಾರ್ಜಿನ್ ಇದ್ದರೆ ಸಾಕಾಗುತ್ತೆ. ಈಗ ಮೇಲ್ಗಡೆ ನೆಕ್ಗೆ ನಾವು ಪೈಪಿಂಗನ್ನು ಕೊಡಬೇಕು. ನೋಡಿ ಬ್ಯಾಕ್ ಸೈಡು ನಾನು ಈ ರೀತಿ ನೀಟಾಗಿ ಓವರ್ಲಾಕನ್ನು ಮಾಡ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟು ಕೂಡ ಅಷ್ಟೇ ಮೈನ್ ಫ್ಯಾಬ್ರಿಕ್ಕು ಮತ್ತು
ಲೈನಿಂಗ್ ಎರಡನ್ನೂ ಕೂಡ ಜಾಯಿನ್ ಮಾಡಿಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ನೆಕ್ ಸುತ್ತೂರನ್ನ ಸ್ಟಿಚ್ ಮಾಡ್ಕೊತ ಬರಬೇಕು. ನಾವೇನು ಥ್ರೆಡ್ ಸ್ಟಿಚ್ ಮಾಡಿದ್ದೀವೋ ಆ ಥ್ರೆಡ್ ಪೈಪಿಂಗ್ ಅನ್ನೋದು ಮೈನ್ ಫ್ಯಾಬ್ರಿಕ್ ಸೈಡ್ಗೆ ಪ್ಲೇಸ್ ಮಾಡಿಕೊಂಡು ಲೈನಿಂಗ್ ಅನ್ನೋದು ನಮ್ಮ ಸೈಡ್ಗೆ ಬರೋ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ನೀಟಾಗಿ 1/4 ಇಂಚ್ ಮಾರ್ಜಿನ್ ಇದೆಯಲ್ವ, ಆ ಮಾರ್ಜಿನ್ ಪ್ರಕಾರ ನಾವು ನೆಕ್ ಸುತ್ತೂರ ಈ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ ರೌಂಡ್ಸ್ ತಿರ್ಗೋ ಹತ್ರ ನಾವು ನಾಚಸನ್ನು ಹೊಡ್ಕೋಬೇಕು. ನಾಚಸ್ ಬೇಡ ಅನ್ನೋರು ಈ ರೀತಿ ವಿ ಕಟ್ಟಲ್ಲಿ ಕಟ್ ಮಾಡ್ಕೋಬೇಕು. ನಮಗೆ ಫ್ಯಾಬ್ರಿಕ್ ಲೇಯರ್ಸ್ ಅನ್ನೋದು ಜಾಸ್ತಿ ಇದ್ದಾಗ ನಾವು ಈ ಮೆಥಡಲ್ಲಿ ವಿ ಕಟ್ಟಲ್ಲಿ ಮಾರ್ಜಿನನ್ನು ಕಟ್ ಮಾಡ್ಕೊಂಡಾಗ ನಿಮಗೆ ಫೋಲ್ಡಿಂಗ್ ಮಾಡಿದಾಗ ತುಂಬ ಸಣ್ಣದಾಗಿ ಕಾಣಿಸುತ್ತೆ. ಈ ರೀತಿ ವಿ ಕಟ್ಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಫ್ಯಾಬ್ರಿಕ್ ಲೇಯರ್ಸ್ ಅನ್ನೋದು ಜಾಸ್ತಿ ಇದ್ದಾಗ ಈ ಮೆಥಡನ್ನು ಯೂಸ್ ಮಾಡ್ಕೊಳ್ಳಿ. ವಿ ಕಟ್ಟಲ್ಲಿ ಮಾರ್ಜಿನನ್ನು ಕಟ್ ಮಾಡ್ಕೋಬೇಕು. ಈಗ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಾವೇನು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿದ್ವಿ ಆ ಮಾರ್ಜಿನ್ ಪ್ರಕಾರ ನೀಟಾಗಿ ಲೈನಿಂಗನ್ನು ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಕರೆಕ್ಟಾಗಿ 1/4 ಇಂಚ್ ಮಾರ್ಜಿನ್ ಅನ್ನೋದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದೇ ರೀತಿ ಇರಬೇಕು. ಈಗ ಎಕ್ಸಸ್ ಇರೋ ಲೈನಿಂಗನ್ನು ನೀಟಾಗಿ ಬ್ಯಾಕ್ ಸೈಡ್ ಈ ರೀತಿ ಟ್ರಿಮ್ ಮಾಡ್ಕೊಬಿಡಿ. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನ್ಗೆ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸ್ಟಿಚ್ ಬೇಡ ಅಂದರೂ ಇಲ್ಲಿ ಲೂಸ್ ಸ್ಟಿಚ್ಚನ್ನು ಹಾಕ್ಕೊಂಡು ಎಮ್ಮಿಂಗ್ ಕೂಡ ಮಾಡ್ಕೊಳ್ಳಿ. ನೋಡಿ ಈ ರೀತಿ ರೆಡಿ ಆಗುತ್ತೆ ನಮಗೆ. ಈಗ ಬ್ಯಾಕಲ್ಲಿ ಡಾಟ್ಸನ್ನು ಮತ್ತು ವೇಸ್ಟ್ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೆಂಟರು ಫೋಲ್ಡ್ ಮಾಡಿಕೊಂಡು ಶೋಲ್ಡರ್ ಮಿಡ್ ಪಾಯಿಂಟ್ಗೆ ನೀವು ಒಂದು ಮಾರ್ಕನ್ನು ಇಟ್ಕೋಬೇಕು. ಕರೆಕ್ಟಾಗಿ ಶೋಲ್ಡರ್ ಮಿಡ್ ಪಾಯಿಂಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಕೆಳಗಡೆ ವೇಸ್ಟಲ್ಲಿ ಒಂದು ನಾಚನ್ನು ಹೊಡ್ಕೊಂಡ್ರೆ ಅಲ್ಲಿ ಕರೆಕ್ಟಾಗಿ ನೀವು ನೋಡಿ ಈ ರೀತಿ ಶೋಲ್ಡರ್ ಮಿಡ್ ಪಾಯಿಂಟ್ಗೆ ಫೋಲ್ಡ್ ಮಾಡಿಕೊಂಡು ನಾವೇನು 1 ಇಂಚ್ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ನಾವಿಲ್ಲಿ ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ನಾನು ಡಾಟ್ ಲೆಂತ್ ಬಂದು 4 ಇಂಚಸ್ವರೆಗೂ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಫೋಲ್ಡಿಂಗ್ ಬಂದು 1/2 ಇಂಚ್ ಇರೋ ಥರ ನೋಡ್ಕೊತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ 1/2 ಇಂಚ್ ಮಾರ್ಜಿನ್ ಅನ್ನೋದು ಇಟ್ಕೊಂಡು 4 ಇಂಚ್ ಲೆಂತ್ವರೆಗೂ ನಾನು ಡಾಟನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಈಗ ಇದಕ್ಕೆ ವೇಸ್ಟ್ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡಿ. ಲೈನಿಂಗಲ್ಲಿ 1.5 ಇಂಚ್ ಇರೋ ಥರ ಕ್ಲಾತನ್ನು ಕಟ್ ಮಾಡ್ಕೋಬೇಕು. ಸ್ಟ್ರೈಟ್ ಪೀಸಸ್ನ ಒಂದು ಸೈಡು 1/4 ಇಂಚ್ ಮಾರ್ಜಿನ್ ಇರೋ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಬೇಕು ಅಂದರೆ ವೇಸ್ಟ್ ಹತ್ರ ಕೂಡ ನೀವು ಥ್ರೆಡ್ ಪೈಪಿಂಗ್ನ ಕೊಟ್ಕೋಬೋದು. ವೇಸ್ಟ್ ಲೈನ್ಗೂ ಕೂಡ ನಾನಿಲ್ಲಿ ಥ್ರೆಡ್ ಪೈಪಿಂಗ್ ಏನು ಕೊಡ್ತಿಲ್ಲ, ನಾರ್ಮಲಾಗೆ ವೇಸ್ಟ್ ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾವೇನು 1/2 ಇಂಚ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಮಾರ್ಜಿನ್ ಪ್ರಕಾರ ಈಗ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ನಾವೇನು ಡಾಟು ಸ್ಟಿಚ್ ಮಾಡಿರ್ತೀವೋ ಆ ಡಾಟ್ ಹತ್ರ ಬಂದಾಗ ಒಂದು ಸಣ್ಣದಾಗಿ ಒಂದು ಫ್ರಿಲ್ಲನ್ನು ಇಟ್ಕೊಂಡು ನೀವು ಈ ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಕಡೆ ಡಾಟ್ ಹತ್ರ ಕೂಡ ಒಂದು ಸಣ್ಣದಾಗಿ ಫ್ರಿಲ್ ಅನ್ನೋದು ಇಟ್ಕೋಬೇಕು. ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಈ ರೀತಿ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕೂಡ ಕ್ಲಾತ್ ಅನ್ನೋದು ನಮಗೆ 3 ಲೇಯರ್ಸ್ ಕ್ಲಾತ್ ಅನ್ನೋದು ಇರೋದ್ರಿಂದ ನಾನು ವಿ ಕಟ್ಟಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗು ಮತ್ತು ಮಾರ್ಜಿನ್ ಎರಡು ಒಂದೇ ಸೈಡ್ ಬರೋ ಥರ ಪ್ಲೇಸ್ ಮಾಡಿಕೊಂಡು ಸ್ಟಾಫ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಟಾಪ್ ಸ್ಟಿಚ್ ಹಾಕ್ಕೊಳ್ಳಿಲ್ಲ ಅಂದರೆ ನಿಮಗೆ ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಆಗೋದಿಲ್ಲ ಅದು. ನೋಡಿ ಈ ರೀತಿ ಸ್ಟಾಫ್ ಸ್ಟಿಚ್ ಹಾಕ್ಕೊಂಡ್ರೆ ಬ್ಯಾಕ್ ಸೈಡ್ಗೆ ನಿಮಗೆ ನೀಟಾಗಿ ಫೋಲ್ಡ್ ಆಗುತ್ತೆ. ನೀವೇನು ಫ್ರಿಲ್ ಇಟ್ಟಿರ್ತೀರ ಆ ಫ್ರಿಲ್ಲನ್ನು ಆ ಡಾಟ್ ಹತ್ರ ಬಂದಾಗ ಫ್ರಿಲ್ ಇಟ್ಟೇ ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಆ ಡಾಟ್ ಹತ್ರ ಬಂದಾಗ ಅಲ್ಲಿ ಕೂಡ ಒಂದು ಏನು ಫ್ರಿಲ್ ಇಟ್ಟಿದ್ರೆ ಆ ಫ್ರಿಲ್ಲನ್ನು ಕೂಡ ಬ್ಯಾಕ್ ಸೈಡ್ ಫ್ರಿಲ್ ಇಟ್ಟೇ ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.